ನಮಸ್ಕಾರ ಸ್ನೇಹಿತರೆ, ಚಿರು ಟ್ರಾವೆಲ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ, ಹೈದರಾಬಾದಲ್ಲಿ ನಾವೊಂದು ಒಳ್ಳೆ ಊಟ ಮಾಡಿದ್ವಿ. ಸೊ ನಾನು ಊಟ ಮಾಡಿದಂಥ ರೆಸ್ಟೋರೆಂಟ್ ಡೀಟೇಲ್ಸು ಮತ್ತು ಊಟದ ಬಗ್ಗೆ ನಿಮಗೆ ತಿಳಿಸ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋನ ಮಾಡಿದ್ದೀನಿ. ಬನ್ನಿ ನಮ್ಮ ನಾನ್ ವೆಜ್ ಸ್ಪೆಷಲ್ ಏನು ಅನ್ನೋದನ್ನು ವಿಡಿಯೋದಲ್ಲಿ ಹೋಗಿ ನೋಡ್ಕೊಂಬರೋಣ. ನಮಸ್ಕಾರ ಸ್ನೇಹಿತರೆ, ಕೃತುಂಗ ರೆಸ್ಟೋರೆಂಟ್ ಇದು ಹೈದರಾಬಾದಲ್ಲಿ ಭಾಳ ಫೇಮಸ್ ರೆಸ್ಟೋರೆಂಟು. ಯಾರಾದರೂ ಹೈದರಾಬಾದಿ ಬಿರಿಯಾನಿನ ನಾನು ಟೇಸ್ಟ್ ಮಾಡಬೇಕು ಮತ್ತು ಮುದ್ದೆ ತಿನ್ನಬೇಕು ಅನ್ನೋಂಥವ್ರು, ನಾಟಿ ಕೋಳಿ ಸಾಂಬಾರು ತಿನ್ನಬೇಕು ಅನ್ನೋಂಥವ್ರು, ಮಟನ್ ಗೊಜ್ಜು ತಿನ್ನಬೇಕು ಅನ್ನೋಂಥವ್ರು ಖಂಡಿತವಾಗ್ಲೂ ಈ ರೆಸ್ಟೋರೆಂಟ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಅದ್ಭುತವಾಗಿದೆ ಟೇಸ್ಟು. ಇದು ನಾನು ಮೊದಲನೇ ಸಲ ಏನು ಬರ್ತಾಯಿಲ್ಲ, ಸಾಕಷ್ಟು ಸಲ ನಾನು ಬಂದಿದ್ದೀನಿ. ಸೊ ನಿಮಗೂ ಕೂಡ ವಿಡಿಯೋ ಮುಖಾಂತರ ತಿಳಿಸ್ಕೊಡೋಣ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಒಳಗಡೆ ಎನ್ವೈರನ್ಮೆಂಟ್ ಈ ರೀತಿ ಇರುತ್ತೆ. ನಾನು ಪ್ರತಿ ಸಾರಿ ಹೈದರಾಬಾದ್ಗೆ ಬಂದಾಗಲೂ ಕೂಡ ನಾನು ಈ ಒಂದು ರೆಸ್ಟೋರೆಂಟಲ್ಲೇ ನಾನ್ ವೆಜ್ ತಿನ್ಬೇಕು ಅಂತ ಅನ್ಕೊಂಡಾಗ ನಾನು ಇಲ್ಲಿ ಬಂದು ನಾನ್ ವೆಜ್ ತಿಂತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಅದ್ಭುತವಾಗಿರುತ್ತೆ ಟೇಸ್ಟು. ನಾನು ಟೇಸ್ಟ್ ಮಾಡಿರೋ ಫೀಲು ನನಗೆ ಇಷ್ಟ ಆಗಿರೋದಕ್ಕೆ ನಾನು ಪ್ರತಿ ಸಲ ಕೂಡ ಹೈದರಾಬಾದ್ಗೆ ಬಂದಾಗೆಲ್ಲ ಈ ಒಂದು ರೆಸ್ಟೋರೆಂಟಿಗೆ ಬರ್ತೀನಿ. ಇದು ಮಲ್ಟಿಪಲ್ ಲೊಕೇಶನಲ್ಲೂ ಕೂಡ ಇದೆ, ಬರೀ ಒಂದೇ ಲೊಕೇಶನ್ ಅಂತ ಏನಲ್ಲ. ಮೋರೋವರ್ ಹೈದರಾಬಾದಲ್ಲಿ ಏನಿಲ್ಲ ಅಂತಂದ್ರೂ ನನಗೆ ಗೊತ್ತಿರೋ ರೀತಿಯಲ್ಲಿ ಒಂದು 8 ರಿಂದ 10 ಲೊಕೇಶನ್ಸು ಈ ಒಂದು ರೆಸ್ಟೋರೆಂಟ್ ಇದೆ. ನೋಡಿ, ಇದೆಲ್ಲ ಕಸ್ಟಮರ್ಸ್ ಬಂದು ಊಟ ಸ್ಟಾರ್ಟ್ ಮಾಡಿದ್ದಾರೆ, ಆರ್ಡರ್ಗಳು ಮಾಡ್ತಾ ಇದ್ದಾರೆ. ಚಿಕನ್ 99 ಆರ್ಡರ್ ಮಾಡಿ. ನಾನು ಇಲ್ಲೆಲ್ಲ ಟೇಸ್ಟ್ ಮಾಡಿದ್ದೀನಿ, ನೀವು ಹೇಳಬೇಕು. ಸೀ ಫುಡ್ ತಿಂತೀರಾ ಇಲ್ಲ? ಸೀ ಫುಡ್ ಬೇಡ, ರಾಗಿ ಮುದ್ದೆ ಮತ್ತೆ ನಾಟಿ ಕೋಳಿ, ಅದಾದ್ಮೇಲೆ ನಾವು ಬಿರಿಯಾನಿಗೆ ಹೋಗೋಣ. ಹಂಗಾರೆ ಅದು 99 పంచ్ పీస్ ఉండదా? బోన్లెస్ కాదు, బోన్లెస్ నాటి కోಳಿ విత్ బోన్ కదా. అది రాగి ముద్ద తీసుకురా అండి, తర్వాత నేను చెప్తాను ఏం కావాలి. అవసరం లేదు వద్దు. ನಮ್ಮ ಬ್ರದರ್ ಚಿಕನ್ 99 ಅಂತಂದ್ರು. ಅದೇನಪ್ಪ ಅಂತ ಹೇಳಿದ್ರೆ ವಿತೌಟ್ ಬೌನ್. ಆ ಬೌನ್ ಇಲ್ದೇ ಇರೋ ಚಿಕನ್ ತಿಂದ್ರೆ ನಾವು ಮಶ್ರೂಮು ಬೇಬಿ ಕಾರ್ನ ತಿನ್ನಂಗ ಆಗುತ್ತೆ, ಹಾಗಾಗಿ ಬೇಡ. ಮಾತಾಡಿ. ಸೊ ಪ್ಲೇಟ್ಸ್ ಬಂತು, ತಾಮ್ರದ ತಟ್ಟೆಗಳು. ಹ್ಯಾಂಡ್ ವಾಶ್ ಮಾಡಿದ್ರಾ? ಮಾಡ್ಕೊಂಬಿಡಿ. ನೋಡಿ, ತಟ್ಟೆಗಳೆಲ್ಲ ತಾಮ್ರದ ತಟ್ಟೆಗಳು. ಸೊ ಎಷ್ಟು ಚೆನ್ನಾಗಿದೆ. ಊಟದ ಪದ್ಧತಿ ಏನೇನು ಫಾಲೋ ಮಾಡ್ಬೇಕು ಅನ್ನೋದನ್ನ ಇವ್ರು ನೋಡಿ ಕಲಿಬೇಕು ನಾವು. ನಾರ್ಮಲ್ ಸ್ಟೀಲ್ ತಟ್ಟೆಗಳನ್ನ ನೋಡಿದ್ವಿ, ಇಲ್ಲಿ ತಾಮ್ರದ ತಟ್ಟೆಗಳು ಕೊಟ್ಟಿದ್ದಾರೆ. ಇದೇ ಒಂದು ಅಟ್ರಾಕ್ಷನ್ ಈ ಹೋಟೆಲಲ್ಲಿ. ಸೊ ಇಷ್ಟ ಆಗುವಂಥದ್ದು ಏನಪ್ಪಾ ಅಂದ್ರೆ ತಾಮ್ರ. ನಮ್ಮ ಅಜ್ಜಿ ತಾತದ್ರ ಕಾಲದಲ್ಲಿ ನಾವು ಈ ತಟ್ಟೆಗಳನ್ನ ಬಳಸ್ತಾ ಇದ್ರಂತೆ. ಅದನ್ನ ಕೇಳಿದ್ವಿ. ನಾವ್ಯಾವತ್ತು ಈ ತರ ತಟ್ಟೆಗಳಲ್ಲಿ ಊಟ ಮಾಡಿರಲಿಲ್ಲ. ಈ ಕಾಪರ್ ಕೋಟಿಂಗ್ ಪ್ಲೇಟ್ಸ್ಗಳಲ್ಲಿ ನಾನು ಯಾವಾಗ ಹೈದರಾಬಾದ್ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಈ ರೆಸ್ಟೋರೆಂಟಲ್ಲಿ ಊಟ ಮಾಡಿದಾಗೆಲ್ಲ ನಾನು ಮೊದಲನೇ ಖುಷಿ ಆಗೋದೇನಪ್ಪ ಅಂದ್ರೆ ಈ ಒಂದು ತಟ್ಟೆ. ಇದು ಇನ್ನರಲ್ಲಿ ಸ್ಟೀಲ್ ಕೋಟಿಂಗೇ ಇರುತ್ತೆ. ಸೊ ಔಟ್ಲುಕ್ ಮಾತ್ರ ಕಂಪ್ಲೀಟ್ಲಿ ಕಾಪರ್ ಕೋಟಿಂಗು. ತುಂಬಾ ಚೆನ್ನಾಗಿದೆ ನೋಡಿ, ಇಲ್ಲಿ ಚೆನ್ನಾಗಿದೆ ಅಲ್ಲ. ಈರುಳ್ಳಿ ನಿಂಬೆಹಣ್ಣು ಕೊಟ್ಬಿಟ್ಟು ಕುಣಿಸ್ಬಿಟ್ಟು ಊಟ ಇದ್ದೇ ತರ್ತಾ ಇದೀಯ ಅಣ್ಣ? ತಗೋ. ನಾಟಿ ಕೋಳಿ ಸಾಂಬಾರ್, ರಾಗಿ ಮುದ್ದ, ಇದು ಕಡಲೆಕಾಯಿ ಚಟ್ನಿ. ಬಟ್ ಇದನ್ನ ನಾವು ಜಾಸ್ತಿ ಬಳಸಲ್ಲ.
ಯಾಕೆಂದ್ರೆ ನಾನ್ ವೆಜ್ ಇದ್ದಾಗ ವೆಜ್ಜು ಅಷ್ಟು ಅವಶ್ಯಕತೆ ಇರಲ್ಲ. मेरे को कम डालो उनको ज्यादा डालो. 1 ಮಿನಿಟ್. ಇದು ರಾಗಿ ಮುದ್ದ ಹಾಕಿ ವಿತ್ ಗೀ ಇರುತ್ತೆ. ಇಲ್ಲಿ ರಾಗಿ ಮುದ್ದ ಅಂತಾರೆ, ನಮ್ಮ ಹಳ್ಳಿ ಕಡೆ ರಾಗಿ ಮುದ್ದೆ ಅಂತೀವಿ. ಅಲ್ಲಿ ತುಪ್ಪ ಎಲ್ಲ ಇರಲ್ಲ, ಇಲ್ಲಿ ತುಪ್ಪ ಹಾಕಿನೇ ಸರ್ವಿಸ್ ಕೊಡೋದು. ಯಾಕೆಂದ್ರೆ ನುಂಗ್ಬೇಕಾದ್ರೆ ಈಸಿಯಾಗಿ ಹೋಗ್ಲಿ, ನಾಟಿ ಕೋಳಿ ಸಾರು ಜೊತೆ ಒಳ್ಳೆ ರುಚಿ ಸಿಗ್ಲಿ ಅಂತ ನಾಟಿ ಕೋಳಿ ಸಾರು ಮುದ್ದೆ ಆರ್ಡರ್ ಮಾಡಿದೀನಿ. ಟೇಸ್ಟ್ ಹೇಗಿರುತ್ತೆ ಅಂತ ತಿನ್ಬಿಟ್ಟು ಹೇಳ್ತೀವಿ. ಮತ್ತೆ ಬ್ರದರ್ ತಿನ್ನಿ, ತಿಂದಾದ್ಮೇಲೆ ಟೇಸ್ಟ್ ಹೇಗಿದೆ, ಸ್ಪೈಸಿ ಇದೆಯಾ, ಹೇಗೆ, ಮಕ್ಳು ಊಟ ಮಾಡ್ಬೋದಾ, ಫ್ಯಾಮಿಲಿಗೆಲ್ಲ ಸೆಟ್ ಆಗುತ್ತಾ, ಫೀಡ್ಬ್ಯಾಕ್ ಕೊಡಿ ಹೆಂಗೆ. थोड़ा सांभर डाल दीजिए मैडम जी. ओके ओके ओके. ಸೊ ರಾಗಿ ಮುದ್ದ, ನಾಟಿ ಕೋಳಿ ಸಾರು ಟೇಸ್ಟ್ ಮಾಡೋಣ. ಬ್ರದರ್ನ ಕೇಳೋಣ. ಕಾಣಿಸ್ತಾ ಇದೆಯಾ ನೋಡಿ, ಕಾಣಿಸ್ತಾ ಇದೆ ನೋಡಿ. ನಮ್ಮ ಮಂಡ್ಯ ಸ್ಟೈಲಲ್ಲಿ ಹೇಳ್ಬೇಕಂದ್ರೆ ರಾಗಿ ಮುದ್ದೆ ಸಾಂಬಾರ್ ಹೆಂಗ್ ಕೊಡ್ತೀವಿ, ಸೊ ಇದು ಆಂಧ್ರ ಸ್ಟೈಲು. ಅಂದ್ರೆ ಈ ಹೈದರಾಬಾದಲ್ಲಿ ಈ ತರನೇ ಮುದ್ದೆ ಸರ್ವಿಸ್ ಕೊಡೋದು ಹೋಟೆಲ್ಗಳಲ್ಲಿ. ಸೊ ಹಾಗಾಗಿ ಸಾಂಬಾರು ಈಗಿರುತ್ತೆ, ಮೇಲ್ಗಡೆ ಒಂದು ಪೀಸು ಮುದ್ದೆ, ಒಳಗಡೆ ಸಾಂಬಾರು ಮತ್ತೆ ತುಪ್ಪ ಮುದ್ದೆ ಮಾಡಿ ಚೆನ್ನಾಗಿದೆ. ಬ್ರದರ್ ಹೇಗೆ ಅನ್ನಿಸ್ತಾ ಇದೆ? ಸ್ಪೈಸಿ ಸೂಪರ್ ಸೂಪರ್ ಅಲ್ವಾ? ಅದ್ಭುತವಾಗಿದೆ. ಗಂಟ್ಲಿಂದ ಕೆಳಗಡೆ ಹೆಂಗ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಜಾರ್ ಹೋಗ್ಬಿಡ್ತಾ ಇದೆ. ನೀವು ತಿನ್ಬಿಟ್ಟು ಹೇಳಿ ಇವಾಗ ಫೀಡ್ಬ್ಯಾಕ್ ಹೇಗಿದೆ ಅಂತ. ನಾಟಿ ಕೋಳಿ ಸೂಪರ್, ಸೂಪರ್. ಈಗ ಮಂಡ್ಯ ಸ್ಟೈಲ್ ಮುದ್ದೆ ತಿಂದಿದ್ದೀರಾ, ಆಂಧ್ರ ಸ್ಟೈಲಿಗೆ ಮುದ್ದೆ ತಿಂತಾ ಇದ್ದೀರಾ, ಹೇಗ ಅನಿಸ್ತಾ ಇದೆ? ಆ ಮುದ್ದೆಗೆ ಈ ಮುದ್ದೆಗೂ ಡಿಫ್ರೆನ್ಸಿಯೇಷನ್? ಕೇಸರಿ ಬಾತ್ ತರ ಹೋಗ್ತಾ ಇದೆ, ಸ್ವಲ್ಪ ಒಂದು ಮುರಿಬೇಕು. ಹೌದು, ಬಟ್ ಇದು ಸ್ವಲ್ಪ ಹಾರ್ಡ್ ಇಲ್ಲ, ಸಾಫ್ಟ್ ಇದೆ. ಸ್ವಲ್ಪ ಹಾರ್ಡ್ ಇರುತ್ತೆ. ಖಂಡಿತವಾಗ್ಲೂ ನಿಜವಾಗ್ಲೂ ಒಳ್ಳೆ ಟೇಸ್ಟ್. ಟ್ರೈ ಸೊ ಮಾಡಿ. ಯಾರಾದ್ರೂ ಹೈದರಾಬಾದ್ ಬಂದವರು ಕೃತಂಗ ರೆಸ್ಟೋರೆಂಟ್ ತುಂಬಾ ಬ್ರಾಂಚ್ಗಳಿದಾವೆ. ಸುಮಾರು ನನಗೆ ಗೊತ್ತಿರಂಗೆನೆ ಒಂದು 12-13 ಬ್ರಾಂಚಸ್ ಇದೆ. ಬನ್ನಿ ಟೇಸ್ಟ್ ಮಾಡಿ. ಸೊ ನೀವು ಕೂಡ ಫೀಡ್ಬ್ಯಾಕ್ ತಿಳಿಸಿದ್ರೆ ಫುಡ್ ಲವರ್ಸ್ಗಳಿಗೆ ಏನಿರೋ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿರಂಗೆ ತುಂಬಾ ಜನ ಈ ನಾಟಿ ಕೋಳಿ ಸಾರು ಮುದ್ದೆ ಕಾಂಬಿನೇಷನ್ ಊಟ ಮಾಡಿರ್ತೀರಾ. ಬಟ್ ಈ ನಾಟಿ ಕೋಳಿ ಸಾಂಬಾರು ಈ ಮುದ್ದೆ ಹೇಗಿರುತ್ತೆ ಅಂತ ನೀವು ಟೇಸ್ಟ್ ಮಾಡ್ಬೇಕಾದ್ರೆ ಯಾರಾದ್ರೂ ಹೈದರಾಬಾದ್ ಬಂದಾಗ ಕೃತಂಗ ರೆಸ್ಟೋರೆಂಟ್ ದಯವಿಟ್ಟು ಮಿಸ್ ಮಾಡದೆ ವಿಸಿಟ್ ಮಾಡಿ. ಒಳ್ಳೆ ಟೇಸ್ಟಿ ಫುಡ್ಡು, ಹೆಲ್ದಿ ಫುಡ್ ಕೂಡ. ಸೊ ಯಾವುದೇ ರೀತಿ ಕಲರ್ಸ್ ಮಿಕ್ಸಿಂಗ್ ಇರಲ್ಲ, ನ್ಯಾಚುರಲ್ ಆಗಿ ಮಾಡಿ ನ್ಯಾಚುರಲ್ ಆಗಿ ಸರ್ವಿಸ್ ಕೊಡ್ತಾರೆ. ಏನನ್ನಿಸ್ತು ಬ್ರದರ್ ನಿಮಗೆ? ಸೂಪರ್, ಬನ್ನಿ. ಸಾಫ್ಟ್. ಮತ್ತೆ ಇದ್ರಲ್ಲಿ ಯಾವುದೇ ರೀತಿ ಕಲರ್ ಮಿಕ್ಸಿಂಗ್ ಇರಲ್ಲ, ಪ್ಯೂರ್ ಮಸಾಲ. ನೆಕ್ಸ್ಟ್ ಆರ್ಡರ್ ನಾವು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದೀವಿ. ಸೊ ಅದನ್ನ ನಾನು ಟೇಸ್ಟ್ ಮಾಡಿಲ್ಲ. ಹಿಂದೆ ಎಲ್ಲ ಬಂದಾಗ ಚಿಕನ್ ಬಿರಿಯಾನಿನೇ ತಿಂತಾ ಇದ್ದೆ. ಇವತ್ತು ಬ್ರದರ್ ಜೊತೆಲಿ ಇರೋದ್ರಿಂದ ಒಂದು ಮಟನ್ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದೀವಿ. ಬಂದ್ಮೇಲೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಹೇಗಿದೆ ಅಂತ. ಸೊ ಮಟನ್ ಬಿರಿಯಾನಿ ಬಂತು. ಸೊ ಅಣ್ಣ ಸರ್ವಿಸ್ ಮಾಡೋದ್ರಲ್ಲಿ ಗೊತ್ತಾಗುತ್ತೆ. ಮಟನ್ ಬಿರಿಯಾನಿ ಹೇಗಿದೆ ಅಂತ ಬ್ರದರ್ ಬಡಿಸ್ತಾ ಇದಾರೆ, ಅವರೇ ತಿನ್ಬಿಟ್ಟು ಹೇಳ್ಬೇಕು.
ಲೇಯರ್ ಹೈದರಾಬಾದಿ ಬಿರಿಯಾನಿ. ಹೈದ್ರಾಬಾದಿ ಮಟನ್ ಬಿರಿಯಾನಿ. ಸೊ ಇಲ್ಲಿ ಈ ಥರ ಇರುತ್ತೆ, ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ ತಿಂತ ಹೇಳ್ತೀನಿ. ಗೊಜ್ಜೆಲ್ಲ ಮಿಕ್ಸ್ ಮಾಡಿ. ಸೊ ನೋಡಿ, ಮಟನ್ ಬಿರಿಯಾನಿ ವಿತ್ ಪೀಸು. ಸೊ ಮಟನ್ ಬಿರಿಯಾನಿ ಜೊತೆ ನಾಟಿ ಕೋಳಿ ಸಾಂಬಾರು ಮೇಡಮ್ ಸರ್ವ್ ಮಾಡ್ತಾ ಇದ್ದಾರೆ. ಸೊ ತಿನ್ಬಿಟ್ಟು ಸ್ಮೈಲ್ ಕರ್ತಿದ್ಯಾ ಮೇಡಮ್ ಜಿ. ಸೊ ಚೆನ್ನಾಗಿದೆ, ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೊ ಮಟನ್ ಬಿರಿಯಾನಿ, ನಾಟಿ ಕೋಳಿ ಸಾಂಬಾರು. ಸ್ವರ್ಗ 3 ಸೆಕೆಂಡಲ್ಲಿ ಪಾಸ್ ಆದಂಗೆ ಆಯ್ತು. ಹೇಗಿತ್ತು ಹೇಳ್ಬಿಡಿ. ಮಟನ್ ಬಿರಿಯಾನಿ, ಸೂಪರ್. ನಾಟಿ ಕೋಳಿ ಸಾರು, ಎರಡು ಕಾಂಬಿನೇಷನ್ ಹೇಗಿದೆ ತಿನ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಓಕೆ. ಮಟನ್ ಪೀಸ್ ಮಾತ್ರ ಹೂವು ಇದ್ದಂಗೆ ಐತೆ, ಹೂವು ಇದ್ದಂಗೆ. ಓಕೆ 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 ಶಿವಾಜಿ ಬಿರಿಯಾನಿ ಇದೆಯಲ್ಲ, ಈ ವಿಡಿಯೋ ನಾನ್ ವೆಜ್ ಪ್ರಿಯರಿಗೋಸ್ಕರ ಅರ್ಪಿಸ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ನೋಡಿ, ಇಷ್ಟ ಆದಾಗ ಬ್ಯಾಂಗ್ಳೂರಲ್ಲೂ ಕೂಡ ಬ್ರಾಂಚಸ್ ಇದೆ, ಕೃತಂಗ ರೆಸ್ಟೋರೆಂಟ್ ಅಂತ, ವಿಸಿಟ್ ಮಾಡಿ. ಟೇಸ್ಟಿನೂ ಸೂಪರು, ಕ್ಲೀನ್ನೆಸ್ಸು ಸೂಪರು, ಸರ್ವಿಸ್ ಅಂತೂ ಎಕ್ಸಲೆಂಟ್ ಆಗಿದೆ. नॉर्मल ग्लास नहीं है क्या, वो लेके आए चाहिए. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ವಾಟರ್ಗೆ ಈ ಗ್ಲಾಸ್ ಕೊಡ್ತಾರೆ, ಅದು ಕೂಡ ತಾಮ್ರದ ಗ್ಲಾಸ್. ಈ ಕಾಪರ್ ಗ್ಲಾಸಲ್ಲಿ ನೀರು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಸೊ ಹಾಗಾಗಿ ಆ ಸಂಪ್ರದಾಯನ ಇವರು ಕೂಡ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಎಲ್ಲ ತಿಂದಾದ್ಮೇಲೆ ಈ ಗ್ಲಾಸ್ ಅಲ್ಲಿ ಒಂದು ಲೋಟ ಬಿಸಿ ನೀರು ಕುಡಿದ್ಬಿಟ್ರೆ ಹೊಟ್ಟೆಲ್ಲ ಗಂಟೆಲ್ಲ ತಂಪಾಗಿ ನಿಮಗೆ ತಿಂದಿರೋದೆಲ್ಲ ಹಿಡಿದೋಗುತ್ತೆ. ಸೊ ನೆಕ್ಸ್ಟ್ ಊಟ ಮಾಡೋದಕ್ಕೆ ಸರಿ ಹೋಗುತ್ತೆ. ನಾವು ಬಂದಾಗ ರೆಸ್ಟೋರೆಂಟ್ ಯಾರು ಇರಲಿಲ್ಲ, ಈಗ ರೆಸ್ಟೋರೆಂಟ್ ಯಾವ ರೇಂಜಿಗೆ ಬ್ಯುಸಿ ಆಗಿದೆ ಹಂಗೆ ನೋಡಿ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಹೈದರಾಬಾದ್ನ ನಾಟಿ ಕೋಳಿ ಸಾರು, ಮುದ್ದೆ ಮತ್ತು ಮಟನ್ ಬಿರಿಯಾನಿಯ ಸ್ಪೆಷಾಲಿಟಿ. ಸೊ ನಿಮಗೆ ಯಾರಿಗಾದರೂ ಫುಡ್ ಲವರ್ಸ್ಗಳಿಗೋಸ್ಕರ ನಾನು ಹೇಳ್ತಾ ಇರೋದು, ನಿಮಗೆ ಯಾರಿಗಾದರೂ ಈ ಥರ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಬೇಕು ಅಂದರೆ ಬ್ಯಾಂಗ್ಳೂರಲ್ಲೂ ಒಂದು ಬ್ರಾಂಚ್ ಇದೆ ನನಗೆ ಗೊತ್ತಿರೋಂಗೆ, ಇನ್ನು ಬೇರೆ ಕಡೆ ಎಲ್ಲಿದೆಯೋ ಗೊತ್ತಿಲ್ಲ. ನಾನು ಹೇಳ್ತಾ ಇರುವಂಥ ಬ್ರಾಂಚ್ ಬಂದು ಹೆಬ್ಬಾಳ ಆದಮೇಲೆ ಸಹಕಾರ ರೋಡಲ್ಲಿ ಆ ಬ್ರಿಡ್ಜ್ ಕೆಳಗಡೆ ಹೋಗ್ತಾ ಲೆಫ್ಟ್ ಸೈಡಲ್ಲೇ ಇದೆ. ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ನಾನು ಕೊಟ್ಟಿರ್ತೀನಿ.
ಸೊ ವಿಸಿಟ್ ಮಾಡಬೇಕು ಅನ್ನೋಂಥವ್ರು, ನಾನ್ ವೆಜ್ನ ಟೇಸ್ಟ್ ಮಾಡಬೇಕು ಅನ್ನೋಂಥವ್ರು ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ನಿಮಗೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ರಾಮ್ ಕೃಷ್ಣ.